ಅವಲಂಬಿತರಾಗಿ ಒಂದು ಭಾವನಾತ್ಮಕ ಸಂವಾದವನ್ನು ಬೆಳೆಸಿಕೊಂಡಿರುವಂತದ್ದು. ಬಾಬು ಅವರೇ, ಈಗ ಭೂಸ್ವಾಧೀನಕ್ಕೆ ಒಳಪಡಿಸಬೇಕು ಅಂತ ಹೇಳಿ ಒಂದಿಷ್ಟು ಜಾಗ 9,600 ಎಕರೆ, ಅದರಲ್ಲಿ 7,000 ಎಕರೆ ಗೆಜೆಟೆಡ್ ಅಧಿಸೂಚನೆ ಆಗಿದೆ. ಈಗ ನಿಮ್ಮ ಈ ಇಷ್ಟೆಲ್ಲ ಜಾಗ ಇದೆ, ಈಗ ನೀವು ಕೃಷಿಯನ್ನು ಮಾಡ್ತಿದ್ದೀರಾ, ನಿಮ್ಮ ಭೂಮಿಯನ್ನ ಕಸಿದುಕೊಳ್ಳಕ್ಕೆ ಸರ್ಕಾರ ಮುಂದಾಗ್ತಿದೆ, ಏನ್ ಹೇಳ್ತೀರಾ? ಸರ್, ಯಾವುದೇ ಕಾರಣಕ್ಕೂ ನಾವು ರೇಷ್ಮೆನೇ ಅವಲಂಬಿತವಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ಸರ್, ಯಾವುದೇ ಕಾರಣಕ್ಕೂ ಕೊಡಲ್ಲ. ಅವರು ಎಷ್ಟಾನ ಕೊಡ್ಲಿ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಅಂತ ಬಿಟ್ಕೊಡೋಂತ ಮಾತೇ ಇಲ್ಲ. ನಿಮ್ದು ಎಷ್ಟು ಎಕರೆ ಇದೆ ಸರ್? ನಿಮ್ ಲ್ಯಾಂಡ್ ಏನಾದ್ರು ಹೋಗ್ತಿದ್ಯಾ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ? ನಿಮ್ ಲ್ಯಾಂಡ್ ಹೋಗ್ತಿದ್ಯಾ ಸರ್? ನಮ್ದು ಹೋಗ್ತಾ ಇದೆ, 3 ಎಕರೆ ಇದೆ, ಹೋಗ್ತಾ ಇದೆ. 3 ಎಕರೆ ಸರ್. 3 ಎಕರೆಗೆ ಈಗ 1 ಎಕರೆಗೆ 2 ಕೋಟಿ ಅಂತ ಹೇಳಿದ್ರೆ 6 ಕೋಟಿ ರೂಪಾಯಿ ಆಯ್ತು. 6 ಕೋಟಿ ರೂಪಾಯಿ ತಗೊಂಡು ನೀವು ಆರಾಮಾಗಿ ಬೇರೆ ಕಡೆ ಜಾಗ ಖರೀದಿ ಮಾಡಬಹುದಲ್ಲ? ಇಲ್ಲ, ನಿಮಗೆ ಹಣ ಬೇಡ ಅಂತ ಹೇಳಿದ್ರೆ ನಿಮಗೆ ಪರ್ಯಾಯವಾಗಿ ಅಭಿವೃದ್ಧಿ ಹೊಂದಿದ ಭೂಮಿಯನ್ನು ಕೊಡ್ತೀನಿ ಅಂತ ಹೇಳಿ ಸರ್ಕಾರ ಹೇಳ್ತಿದೆ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್? ಸರ್, ಅವ್ರು ಎಷ್ಟೇ ಕೋಟಿ ಕೊಟ್ರು ನಮ್ಗೆ ಬೇಡ. ನಮ್ದು ಭೂಮಿ ಫಲವತ್ತಾಗಿದೆ. ಬೇರೆ ಕಡೆ ಹೋದ್ರೆ ಇಂಥ ಭೂಮಿ ತೆಗೆದುಕೊಳ್ಳಕ್ ಆಗಲ್ಲ. ಆದ್ರಿಂದ ನಾವು ಕೊಡೋದಕ್ಕೆ ಹೋಗೋದಿಲ್ಲ ಸರ್. ಅವ್ರು ಕೂಡ 6 ಕೋಟಿ ನೀವು ಬೇಕಾದ್ರೆ ಮಾಡ್ಕೊಂಡ್ಬಿಡ್ತೀರಾ ಅಲ್ವಾ? ಹಾ, ಖಂಡಿತ ಪವರ್ ಇದೆ. ರೈತರಿಗೆ ಪವರ್ ಇದೆ, ಸ್ವಂತ ದುಡಿಮೆ. ನಾವು ಯಾರ ಹತ್ರ ಕೆಲ್ಸಕ್ಕೆ ಹೋಗಲ್ಲ, ಸ್ವಂತ ನಾವು ದುಡಿತಾ ಇದೀವಿ. ಅವ್ರು 6 ಕೋಟಿ ಅಲ್ಲ, 100 ಕೋಟಿ ಕೊಟ್ಟರು ಕೂಡ ನಾವು ಭೂಮಿ ಅಂತ ಕೊಡೋದಿಲ್ಲ. ಓಕೆ, ಈಗ ಇಲ್ಲಿ ರೇಷ್ಮೆ ಕೃಷಿಯನ್ನ ಮಾಡ್ತಿದ್ದೀರಾ, ಎಷ್ಟು ಮೊಟ್ಟೆಗಳಿದೆ, ಹೆಂಗ್ ಮಾಡ್ತಿದ್ದೀರಾ, ಇದ್ರ ಬಗ್ಗೆ ಡೀಟೇಲ್ ಆಗಿ? 100 ಮೊಟ್ಟೆ ಮಡಗಿದೀನಿ, ಒಂದು 80 ಕೆಜಿ ಆಗುತ್ತೆ. 700 ರೂಪಾಯಿ ರೇಟ್ ಹೋಗುತ್ತೆ ಸರ್. ಶಿಡ್ಲಘಟ್ಟ, ರಾಮನಗರ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, 700 ರೂಪಾಯಿ ಖಂಡಿತ ಹೋಗುತ್ತೆ ಸರ್. ಎಷ್ಟು ಖರ್ಚು ಗಿಚ್ಚು ಎಲ್ಲ ಹೋಗಿ ಎಷ್ಟು ಆದಾಯ ಉಳಿಯುತ್ತೆ ಸರ್? ಸರ್, ಇವತ್ತು 80,000 ಆಯ್ತದೆ ಅಂತ ನಾನು ಹೇಳಿದೀನಿ. 700 ರೂಪಾಯಿಗೆ ಹೋದ್ರೆ ಏನಂದ್ರೆ ಒಂದು 20-25 ಸಾವಿರ ರೂಪಾಯಿ ಖರ್ಚಾಗುತ್ತೆ, ಲೇಬರ್ ಎಲ್ಲ ಸೇರಿ ಎಲ್ಲ. ಉಳಿತಾಯ ನಮ್ಗೆ ಒಂದು ಬೆಳೆಗೆ 50,000 ರೂಪಾಯಿ ಖಂಡಿತವಾಗುತ್ತೆ. ಅಂದ್ರೆ ಇದು ಎಷ್ಟು ದಿನದ ಗ್ಯಾಪ್ ಅಲ್ಲಿ? ಒಂದು 20 ದಿನ ಗ್ಯಾಪ್ ಅಲ್ಲಿ 20 ದಿನಕ್ಕೆ ನೀವು ಒಂದು 40,000 ರೂಪಾಯಿ 40ರಿಂದ 50,000 ರೂಪಾಯಿ ಉಳಿಸ್ತೀವಿ ಸರ್. ಸೊ ಐಟಿ ಬಿಟಿ ಕಂಪನಿಲಿ ಹೆಲ್ಪ್ ಮಾಡೋದು ಅಥವಾ ಗವರ್ಮೆಂಟ್ ಆಫೀಸರ್ಗಿಂತ ನೀವು ಆರಾಮಾಗಿ ಬದುಕ್ತಿದ್ದೀರಾ? ಆರಾಮಾಗಿದ್ದೀವಿ ಸರ್. ನಾವು ಒಂದು 10 ಜನಕ್ಕೆ ಕೆಲಸ ಕೊಟ್ಟು ನಾವು ತುಂಬಾ ಆರಾಮಾಗಿದ್ದೇವೆ. ಓಕೆ ಸರ್, ಈಗ ಈ ಒಂದು ಇಷ್ಟೆಲ್ಲ ನೀವು ರಿಚ್ ಆಗಿ ರಾಯಲ್ ಆಗಿ ಬದುಕ್ತಿದ್ರು ಕೂಡ ಈ ಒಂದು ನಿಮ್ಮ ನೆಮ್ಮದಿಯನ್ನ ಕಿತ್ಕೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತಿದ್ಯಾ? ಮಾಡ್ತಿದೆ ಸರ್. ಅದು ತಪ್ಪು. ಯಾಕಂದ್ರೆ ಇದೇ ಡಿ ಕೆ ಶಿವಕುಮಾರ್ ಅವರು ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ರೈತರೇ ದೇಶದ ಬೆನ್ನೆಲುಬು ಅಂತ. ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ರೈತರ ಬೆನ್ಮೂಳೆ ಮುರಿತಾ ಇದಾರೆ. ಅದನ್ನ ಬೇಡ, ನಮ್ ಭೂಮಿ ನಮ್ಗೆ ಬಿಟ್ಕೊಟ್ಬಿಡಿ. ಈಗ ನಿನ್ನೆ ಕೂಡ ಸಿಎಂ ಮಾತಾಡಿದ ಸಂದರ್ಭದಲ್ಲಿ ಹೇಳಿದ್ರು, ನಾನು ಪ್ರಧಾನಿ ಮೋದಿ ಹತ್ರ ಮಾತಾಡಿದೀನಿ, ಅವ್ರಿಗೆ ಕೂಡ ಬೇಷ್ ಅಂತ ಹೇಳಿದ್ದಾರೆ, ಈ ಪ್ರಾಜೆಕ್ಟ್ ಗೆ ಟೌನ್ಶಿಪ್ ಮಾಡಿ ಒಳ್ಳೇದಾಗ್ಲಿ ಅಂತ ಕೂಡ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಈಗ ಕೇಂದ್ರದ ಹಂತದವರೆಗೂ ಕೂಡ ನಾನು ಪರ್ಮಿಷನ್ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ಸಿಎಂ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಒಂದಿಷ್ಟು ರೈತರು, ಬೇನಾಮಿ ರೈತರು, ಅವ್ರನ್ನ ಕರೆದು ಸಭೆ ಮಾಡಿ ಅವ್ರು ಮಾತ್ರ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಯಾವ ತರ ಸರ್? ಸರ್, ಮೊನ್ನೆ ಅವರೇ ಹೇಳಿದ್ರು, ಡಿ ಕೆ ಶಿವಕುಮಾರ್, ನಾನು ಪ್ರಧಾನಿಯವ್ರ ಹತ್ರ ಈ ಟೌನ್ಶಿಪ್ ಬಗ್ಗೆ ಮಾತಾಡಿನಿ ಅಂತ. ಮೊನ್ನೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಇವರು ಏನಪ್ಪ ರಾಹುಲ್ ಗಾಂಧಿ ಅವರು ಹೋಗಿದ್ರು, ಅವ್ರಿಗೂ ಕೂಡ ನಾವು ಪತ್ರ ಬರ್ದಿದ್ವಿ. ಅದು ನಮ್ಮ ಹತ್ರ ಇದೆ, ಬೇಕಾದ್ರೆ ವಾಟ್ಸ್ಆಪ್ ಇದೆ, ಬೇಕಾದ್ರೆ ಕಳ್ಸ್ಕೊಡಿ. ರಾಹುಲ್ ಗಾಂಧಿಗೂ ಪತ್ರ ಬರ್ದಿದ್ವಿ ನಮ್ಮ ರೈತರಿಂದ. ತೋರ್ಸ ನೋಡಿ, ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು ಇಲ್ಲಿಯ ರೈತರು. ಮೊನ್ನೆ ಲಾಸ್ಟ್ ಟೈಮ್ ಇವ್ರು ಹೇಳಿದಂಗೆ ನಿಕೋಬಾರ್ ದ್ವೀಪದಲ್ಲಿ ಒಂದಿಷ್ಟು ಪರಿಸರ ಕುರಿತಾಗಿ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಅನ್ನುವಂತ ಪ್ರಶ್ನೆ ಬಂದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸ್ವಯಂ ಪ್ರೇರಿತರಾಗಿ ನೇಚರ್ ಅನ್ನ ಉಳಿಸಿ ದುರಾಸೆ ಸಲ್ಲದು ಅನ್ನುವಂತ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಇಲ್ಲಿಗೆ ಅಪ್ಲೈ ಆಗಲ್ವಾ ಅನ್ನುವಂತ ಪ್ರಶ್ನೆಯನ್ನ ಈಗ ರೈತರು ಮಾಡ್ತಿರುವಂತದ್ದು ನೋಡ್ತಿರ್ಬೋದು. ಇಲ್ಲಿ ಕಾರ್ಮಿಕರು ಇದ್ದಾರೆ, ಸುಮಾರು 25,000 ರೂಪಾಯಿ ಖರ್ಚು ಹೋಗುತ್ತೆ ಸರ್. ನಾನು ಆಲ್ಮೋಸ್ಟ್ ಆಗಿ ಒಂದು 20 ದಿನಕ್ಕೆ ನಾನು ಆಲ್ಮೋಸ್ಟ್ ನಾನು ಸ್ಪೆಂಡ್ ಮಾಡೋದು ಹಣ ಬಂದ್ಬಿಟ್ಟು ಅರೌಂಡ್ 50,000 ರೂಪಾಯಿ ನಾನು ಉಳಿಸ್ತೀನಿ, 25,000 ರೂಪಾಯಿ ಖರ್ಚು ಮಾಡ್ತೀನಿ, 80,000 ರೂಪಾಯಿ ದುಡಿತೀನಿ ಅಂತ ಹೇಳಿ ಇಲ್ಲಿಯ ರೈತರು ಹೇಳ್ತಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಕಾರ್ಮಿಕರು ಕೂಡ ಇದ್ದಾರೆ. ಇದು ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿರುವಂತದ್ದು ಇಲ್ಲಿಯ ರೈತರು. ನೇರವಾಗಿ ಲೀಡರ್ ಆಫ್ ದ ಅಪೋಸಿಷನ್ ಲೋಕಸಭಾ 10 ನ್ಯೂ ದೆಹಲಿಯ ಅಡ್ರೆಸ್ಗೆ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಪತ್ರದ ಪ್ರತಿಯನ್ನು ಕೂಡ ಇವರು ನಮಗೆ ತೋರಿಸ್ತಾ ಇದ್ದಾರೆ. ಸರ್, ಸ್ವಲ್ಪ ಜೂಮ್ ಮಾಡಿ ಸರ್. ಅಲ್ಲ, ಇದು ಇನ್ನೊಂದು ಲೆಟರ್ ವೈಸ್ ಮಾಡಿ, ಲೆಟರ್ ತೋರಿಸಿ, ಬರೀ ಲೆಟರ್. ಓಕೆ, ಇದು ರಾಹುಲ್ ಗಾಂಧಿಗೆ ಬರ್ತಿರುವಂತಹ ಪತ್ರ ನೋಡ್ತಿರ್ಬೋದು. ಸೊ ಗ್ರೀನ್ ಓವರ್ ಗ್ರೀಡ್, ನೀವೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಿ, ಗ್ರೀನ್ ಓವರ್ ಗ್ರೀಡ್ ಅಂತ ಹೇಳಿ. ಸೊ ಅದನ್ನ ಉಲ್ಲೇಖ ಮಾಡಿ ಇಲ್ಲಿಯ ರೈತರು ಪತ್ರವನ್ನ ಬರೆದಿದ್ದಾರೆ. ಬಿಡದಿಯ ರೈತರು ನೇರವಾಗಿ ಸುಮಾರು 7,000 ಎಕರೆ ನಮ್ಮ ಒಂದು ಹಸಿರು ಭೂಮಿ ಸರ್ಕಾರದ ಸ್ವತ್ತಾಗುತ್ತೆ, ಟೌನ್ಶಿಪ್ ಹೋಗುತ್ತೆ, ನಮ್ಮ ಹಸಿರು ಭೂಮಿ ನಾಶ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿಯ ರೈತರು ಪತ್ರವನ್ನ ಬರೆದಿರುವಂತದ್ದು. ರಾಹುಲ್ ಗಾಂಧಿಗೆ ಬರೆದಿರುವಂತಹ ಪತ್ರವನ್ನ ಕೂಡ ನೀವೀಗ
ನೋಡ್ತಿರ್ಬೋದು. ಇದು ಇಲ್ಲಿಯ ರೇಷ್ಮೆ ಕೃಷಿಯನ್ನು ಮಾಡುವಂತಹ ರೈತರ ಅಳಲಾಗಿದೆ. ಸರ್ಕಾರ ಇನ್ನಾದ್ರೂ ಇದರ ಬಗ್ಗೆ ಎಚ್ಚೆತ್ತುಕೊಂಡು ರೈತರ ಜೊತೆ ಮತ್ತೊಂದು ಹಂತದ ಸಭೆಯನ್ನ ಮಾಡಿ ರೈತರ ಮನವಿಗೆ ಏನಿದೆ ಅದನ್ನ ಸ್ಪಂದಿಸಬೇಕು. ರೈತರ ವಿರುದ್ಧವಾಗಿ ಹೋದಂತ ಪಕ್ಷದಲ್ಲಿ ಹೋರಾಟ ಕಟ್ಟಿಟ ಬುತ್ತಿ ಅನ್ನುವಂತ ವಾರ್ನಿಂಗ್ ಅನ್ನು ಕೂಡ ಬಿಡದಿಯ ರೈತರು ಮಾಡ್ತಿರುವಂತದ್ದು. ಕ್ಯಾಮ್ರಸನ್ ನವೀನ್ ಜೊತೆ ನಾನು ಅಥರ್ವ ರಂಜನ್, TNS ವಿಸ್ತಾರ ನ್ಯೂಸ್, ಬೆಂಗಳೂರು.